ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲ ಗುರುವಾರ ದುರಂತ ನೋಡಿದ್ವಿ, ವಿಮಾನ ದುರಂತ ನೋಡಿದ್ರಲ್ಲ, ಅದ್ರ ಬಗ್ಗೆ ಕೆಲವು ಅವಿವೇಕಿಗಳು ಏನು ತಿಕ್ಕಲ್ ಥರ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಮಾತಾಡಿದ್ದು ನೋಡಿದೆ. ಯಾವನಂದ್ರೆ ಕೀರ್ತಿ ಕಿರುಕ್ ಮಾಡಕ್ಕಂತಾನೆ ಹುಟ್ಟಿದಾನೆ ಅವನು. ಕಿರುಕ್ ಮಾಡ್ಕೊಂಡೇ ಜೀವನ ಮಾಡ್ತಾ ಇದ್ದಾನೆ. ಬರೇ ಕಿರುಕ್ಕೆ, ಹೆಸರಿಗೆ ತಕ್ಕನಂಗೆ ಬರೇ ಕಿರುಕು. ಗೊತ್ತಾಯ್ತಾ? ಏನಪ್ಪ ಅಂದರೆ ಆ ವಿಮಾನದಲ್ಲಿ ಏನೋ ವಿಮಾನ ಹೋಗ್ಬೇಕಾದ್ರೆ ಪಕ್ಷಿಗಳು ಅಡ್ಡ ಬಂದುವಂತೆ. ಪಕ್ಷಿಗಳು ಅಡ್ಡ ಹೋಗಿ ಇಂಜಿನಿಗೆ ಗುದ್ದುಬಿಟ್ಟುವಂತೆ. ಆ ಇಂಜಿನಿಗೆ ಗುದ್ದಿದಾಗ ಅದು ಏನು ವಿಮಾನ ಹೋಗ್ಬಿಟ್ಟು ಆ ಬಿಲ್ಡಿಂಗಿಗೆ ಗುದ್ದುಬಿಡ್ತಂತೆ. ಅದಕ್ಕೆ ಅಪಘಾತ ಆಯ್ತು ಅಂತಂದು ಹೇಳಿ ಏನೋ ಬಾಯ್ಬಡಕಂತಾನೆ ಕೂತ್ಕೊಂಡು ಇಂಥ ಸುಳ್ಳು ಹೇಳವೇ ಹುಟ್ಟಿದಾವೆ ನಮ್ಮ ಕರ್ನಾಟಕದಲ್ಲಿ. ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ತಾ ಇದ್ದಾವೆ, ಬರೀ ಕಿರುಕ್ ಮಾಡ್ಕೊಂಡೇ ಜೀವನ ಮಾಡ್ತಾ ಇದ್ದಾವೆ. ಒಂದು ಹೇಳೋಕ್ಕೆ ಬಾಯಿ ಐತೆ ಅಂದ್ಬಿಟ್ಟು ಏನೇನೋ ಮಾತಾಡೋದಲ್ಲ. ಅಲ್ಲಿ ನೋಡಬೇಕು, ಸುಮಾರು ಜನ ಆ ವಿಡಿಯೋ ಹಾಕಿದ್ದಾರೆ. ಆ ವಿಡಿಯೋದಲ್ಲಿ ಯಾವುದೇ ಒಂದು ಪಕ್ಷಿ ಕೂಡ ಅಡ್ಡ ಬಂದಿಲ್ಲ, ಯಾವುದೇ ಪಕ್ಷಿ ಅಡ್ಡ ಬಂದಿಲ್ಲ. ಆರಾಮಾಗಿ ನಿಧಾನಕ್ಕೆ ಅಲ್ಲಿ ತೋರಿಸ್ತಾ ಇದ್ದಾರೆ ವಿಡಿಯೋನ. ಆರಾಮಾಗಿ ಅಲ್ಲಿ ಹೋಗಿದೆ. ಅದು ಏನಾಗಿತ್ತೋ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಲ್ಲೇನು ಅಲ್ಲಿ ಫ್ಲೈಟು ಓಡಿಸ್ತಾ ಇದ್ನಲ್ಲ, ಪೈಲಟ್ಗೆ ಮಾತ್ರ ಗೊತ್ತಿದೆ ಹೊರತು ಏನಾಗಿದೆ ಏನಾಗಿಲ್ಲ ಅನ್ನೋದು ಇನ್ನು ಮಿಕ್ಕಿರೋರಿಗೆ ನನಗೂ ಕೂಡ ಗೊತ್ತಿಲ್ಲ, ನ್ಯೂಸ್ ಓದೋರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಫ್ಲೈಟ್ ಓಡಿಸೋವನಿಗೆ, ಆಮೇಲೆ ಫ್ಲೈಟ್ ಓಡಿಸ್ಕೊಂತ ಅದೇನೋ ಮಾತಾಡ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಹೊರತು ಇನ್ನು ವಿಚಾರ, ಪೂರ್ತಿ ಪ್ರಮಾಣದ ವಿಚಾರ ಯಾರಿಗೂ ಗೊತ್ತಿರಲ್ಲ. ಅಲ್ಲಿ ನಾವು ನೋಡಿರೋ ಪ್ರಕಾರ ಎಲ್ಲ ಸುಮಾರು ಜನ ವಿಡಿಯೋಗಳು ಹಾಕಿದ್ದಾರೆ. ಅಲ್ಲಿ ಯಾವುದೇ ಪಕ್ಷಿ ಕೂಡ ಅಡ್ಡ ಬಂದಿಲ್ಲ, ಯಾವುದೇ ಪಕ್ಷಿ ಅಡ್ಡ ಬಂದಿಲ್ಲ. ಅಡ್ಡ ಹೋಗಿ ಇಂಜಿನಿಗೆ ಗುದ್ದಿ ಅದು ಅಪಘಾತಕ್ಕೆ ಈಡಾಗಿಲ್ಲ. ಸುಮ್ಮನೆ ಬಾಯಿ ಆಯ್ತು ಅಂದ್ಬಿಟ್ಟು ಏನೇನೋ ಮಾತಾಡಿ ಜನಗಳಿಗೆ ಗೊಂದಲವಾದ ನ್ಯೂಸನ್ನು, ಸುದ್ದಿನ ಕೊಡಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿದ್ರ ವಿಚಾರ ಮಾತಾಡಿ, ಗೊತ್ತಿಲ್ಲದ್ರೆ ಸುಮ್ಮನೆ ಎದ್ಬಿಡಿ. ಯಾಕಂದ್ರೆ ನಾವು ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಾನು ಅಹಮದಾಬಾದಲ್ಲಿ ಇಲ್ಲ, ನಾನಿರೋದು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. ಅದು ಆಗಿರೋದು ಗುಜರಾತಲ್ಲಿ, ಅಹಮದಾಬಾದಲ್ಲಿ. ಅದು ಬಿಟ್ಟುಬಿಟ್ಟು ನಾನೇನಾರು ಅಲ್ಲಿದ್ದರೆ, ಆ ಸ್ಥಳದಲ್ಲಿದ್ದರೆ, ಅದು ಪೂರ್ತಿ ಮಾಹಿತಿ ಗೊತ್ತಿದ್ದರೆ, ಪೂರ್ತಿ ವಿಚಾರ ಗೊತ್ತಿದ್ದರೆ, ಪೂರ್ತಿ ಏನಾಯಿತು, ಹೆಂಗಾಯಿತು, ಹೆಂಗೆ ಬಂದು ಗುದ್ದಿತು, ಹೆಂಗೆ ಬಂದು ಬಿತ್ತು, ಎಷ್ಟು ಜನ ಇದ್ದರು, ಎಲ್ಲ ಗೊತ್ತಿದ್ರು ಮಾತ್ರ ನಾವು ಪೂರ್ಣವಾದ ಮಾಹಿತಿ ಕೊಡಬೇಕು. ಅದು ಗೊತ್ತಿಲ್ಲ ಅಂದರೆ ತಿಕ್ಕಲ್ ಥರ ಹುಚ್ಚು ಥರ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಇವನು ಯಾವನೋ ಒಬ್ಬ ತಿಕ್ಕಲನ ಮಗ ಅಂತಂದೇಳಿ ಜನಗಳು ಎಲ್ಲ ಮಕ್ ಹೋಗಿತಾರೆ. ಅದಕ್ಕೆ ನಮಗೆ ಗೊತ್ತಿರೋ ವಿಚಾರಗಳನ್ನು ಮಾತ್ರ ನಾವು ಜನಗಳಿಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡೋಕ್ಕೆ ಹೊರತು ಅದು ಬಿಟ್ಬಿಟ್ಟು ನಂದು ಚಾನಲ್ ಇದೆ, ನನ್ನ ಬಾಯಿ ಇದೆ, ನಾನು ಏನೇನೋ ಹೇಳ್ಬಿಡ್ತೀನಿ, ಜನ ನೋಡ್ಬಿಡ್ತಾರೆ ಅಂತ ಹೇಳ್ಬಿಟ್ರೆ ಅದು ನಮ್ಮ ಮೂರ್ಖತನ ಅದು ಆ ಥರ ಮಾಡೋದು. ಯಾಕಂದರೆ ಜನಗಳಿಗೆ ಎಲ್ಲ ನೋಡ್ತಾರೆ ಏನಾಗಿದೆ ಏನಿಲ್ಲ. ಇವತ್ತೆಲ್ಲ ಎಲ್ಲರ ಹತ್ರನೂ ಮೊಬೈಲ್ ಇದೆ, ಎಲ್ಲರ ಹತ್ರ ವಾಟ್ಸಪ್ ಇದೆ, ಎಲ್ಲರ ಹತ್ರ ಫೇಸ್ಬುಕ್ ಇದೆ, ಎಲ್ಲ ಇಮಿಡಿಯೇಟಾಗಿ ಎಲ್ಲ ಬರುತ್ತೆ. ಅದು ಬಿಟ್ಬಿಟ್ಟು ಏನೇನೋ ಬಾಯಿ ಅಂದ್ಬಿಟ್ಟು ಬೊಗಳ್ಕೊಂಡು ಕೂತ್ಕೊಂಡ್ರೆ ಜನಗಳು ನೋಡಲ್ಲ, ನಮಗೆ ಇನ್ನು ಮಕ್ ಹೋಗಿತಾರೆ. ಅದರಿಂದ ನಾನಂತೂ ದಯವಿಟ್ಟು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ನಾನು ನೋಡಿರೋದು ಮಾತ್ರ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಸುಮಾರು ವಿಡಿಯೋದಲ್ಲಿ ನೋಡಿದ್ದೇನೆ, ಅಲ್ಲಿ ಯಾವುದೇ ಪಕ್ಷಿಗಳು ಬಂದಿಲ್ಲ, ಯಾವುದೇ ಪಕ್ಷಿ ಹೋಗಿ ಆ ಇಂಜಿನಿಗೆ ಗುದ್ದಿಲ್ಲ. ಅದಕ್ಕೋಸ್ಕರ ಏನೋ ತಾಂತ್ರಿಕ ದೋಷದಿಂದ ಏನೋ ಆಗಿರ್ಬೋದು. ಅದು ಬಿಟ್ಟರೆ ಇನ್ನೇನು ಅದು ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ಹಂಗಾಗ್ಬಿಟ್ಟತ್ತೆ, ಹಿಂಗಾಗ್ಬಿಟ್ಟತ್ತೆ, ಹಂಗೆ ಆಗ್ಬೋದಾ, ಹಿಂಗೆ ಆಗಿತ್ತಾ, ಯಾಕಾಯಿತು, ಇದೆಲ್ಲ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ, ಅದು ಬೇಕಾಗಿಲ್ಲ. ಯಾಕಂದ್ರೆ ಮೂಲ ಮಾಹಿತಿ ಗೊತ್ತಿದ್ದರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಾರ ವಿಚಾರ ಅಲ್ಲಿ ನಿಂತ್ಕೊಂಡು ಅಲ್ಲಿ ಒಳಗಡೆ ಇದ್ದರು ಯಾವ್ದಾರು ಬದುಕಿದ್ರೆ ಹೇಳ್ತಾರೆ. ಅದು ಬಿಟ್ಟರೆ ಇನ್ನು ಪೈಲಟ್ಟಿಗೆ ಮಾತ್ರ 100% ವಿಚಾರ ಗೊತ್ತಿರುತ್ತೆ. ಆ ಪೈಲಟ್ನವ್ರು ಹೇಳಬೇಕು. ಮತ್ತು ಪೈಲಟ್ಟರು ಮಾತಾಡ್ತಾರಲ್ಲ, ಅವರು ಏರ್ಪೋರ್ಟಿಂದ ಅವ್ರವ್ರ ವಿಚಾರ ತಿಳ್ಕೊಂಡು ಸತ್ಯ ಘಟನೆಗಳನ್ನು ಜನಗಳಿಗೆ ತಿಳಿಸ್ಕೊಡ್ಬೇಕು. ಅದು ಬಿಟ್ಟರೆ ನಾವು ನ್ಯೂಸ್ ಚಾನಲಲ್ಲಿ ಮಾಡೋರು, ನ್ಯೂಸ್ ಚಾನಲಲ್ಲಿ ಸುದ್ದಿ ತೋರಿಸೋರು, ಇವು ಎಲ್ಲ ಬರೇ ಪ್ರಶ್ನೆಗಳು ಮಾತ್ರ. ಇಲ್ಲಿ ಪ್ರಶ್ನೆಗಳು ಅಷ್ಟೇ. ಅದು ಬಿಟ್ಟರೆ ಯಾವುದು ಒರಿಜಿನಲ್ಲು ಫುಲ್ಲು ಸತ್ಯ ಸುದ್ದಿಗಳನ್ನು ತೋರಿಸುವುದು ಬಹಳ ಕಡಿಮೆ. ಸತ್ಯನ ತೋರಿಸ್ಬೇಕು, ಸತ್ಯನ ಜನಗಳಿಗೆ ತಿಳಿಸ್ಕೊಡ್ಬೇಕು ಅಂತಂದೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಯಾವನೇ ಕಿರುಕ್ ಮಾಡ್ಕೊಂಡೇ ಜೀವನ ಮಾಡ್ಕೊತ ಇದ್ದಾನೆ. ಬರೀ ಕಿರುಕಾಯ್ತು ಇವಂದು ಜೀವನ ಪೂರ್ತಿ. ಬರೇ ಸುಳ್ಳು ಬಗಳ್ತಾನೆ. ಅಲ್ಲಿ ಏನು ಅಕ್ಕಿ ಬಂದುಬಿಟ್ಟುವಂತೆ, ಗುದ್ದುಬಿಟ್ಟುವಂತೆ, ಬಿದ್ದೋಗ್ಬಿಡ್ತಂತೆ ಫ್ಲೈಟು. ಬಾಯಿ ಐತೆ ಅಂದ್ಬಿಟ್ಟು ಏನೇನು ಹೇಳಕ್ಕೆ ಹೋಗ್ಬೇಡಪ್ಪ, ಕಿರ್ತಿಯಪ್ಪ. ಜನ ನೋಡ್ತಾರೆ, ಗೊತ್ತಾಯ್ತಾ? ಜನಗಳ ಹತ್ರ ಸುಮ್ಮನೆ ಮಕ್ ಉಗ್ಸ್ಕೋಬೇಡ. ಯಾಕೆ ಉಗ್ಸ್ಕೊಂತೀಯ? ಒಳ್ಳೆ ಸುದ್ದಿ ತೋರಿಸು. ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಬೇಕಾದಷ್ಟು ವಿಚಾರಗಳಿದ್ದಾವೆ, ಅದ್ರ ಬಗ್ಗೆ ತೋರಿಸು. ಇದೆಲ್ಲ ವಿಮಾನ ಬಗ್ಗೆ ಮಾತಾಡಕ್ಕೆ ಹೋಗಬೇಡ ನೀನು. ಗೊತ್ತಿದ್ರೆ ಮಾತಾಡಿ, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ಎಲ್ಲ ಸುಮ್ಮನಿದ್ದು ಬಿಡು. ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗಲಿ.